ಕಮಿಷನ್ ಹೊಡೆಯೋದಕ್ಕೆ ಮತ ಹಾಕ್ತೀರಾ ಅಥವಾ ನೀವು ಸಾಮಾನ್ಯ ಅಭ್ಯರ್ಥಿಗೆ ಮತ ಹಾಕಿ ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೀರಾ? ನೀವು ಯಾರಿಗೆ ಮತ ಹಾಕ್ತೀರಾ? ಒಳ್ಳೆಯ ಆಸ್ಪತ್ರೆಗಳನ್ನ ಕಟ್ಟೋರಿಗೆ ಮತ ಹಾಕ್ತೀರಾ ಅಥವಾ ಪ್ರೈವೇಟ್ ಆಸ್ಪತ್ರೆಗಳಿಗೆ ನಿಮ್ಮನ್ನ ಹೋಗುವ ರೀತಿ ಮಾಡುವಂಥವ್ರಿಗೆ ಮತ ಹಾಕ್ತೀರಾ? ಒಳ್ಳೆಯ ಸರ್ಕಾರಿ ಕಾಲೇಜುಗಳಿಗೆ ಕಟ್ಟಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಂಥವರಿಗೆ ಮತ ಹಾಕ್ತೀರಾ ಅಥವಾ ಪ್ರೈವೇಟ್ ಕಾಲೇಜುಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅನ್ನೋರಿಗೆ ಮತ ಹಾಕ್ತೀರಾ? ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅನ್ನೋರಿಗೆ ಮತ ಹಾಕ್ತೀರಾ ನೀವು ಅಥವಾ ಇಲ್ಲಿವರೆಗೆ ಮಾಡಿದೀವಿ ಅಂತ ಹೇಳ್ಕೊಂಡು ನಿಮಗೆ ಕೆಳ್ಳೆ ಹಣ್ಣು ತಿನ್ನಿಸ್ತಾ ಇರೋರಿಗೆ ಮತ ಹಾಕ್ತೀರಾ? ಹಾಗಾಗಿ ಕನ್ನಡಿಗರ ಪಕ್ಷ, ಈ ನಾಡಿನ ಪಕ್ಷ, ಈ ನೆಲದಲ್ಲಿ ಹುಟ್ಟಿರುವಂತ ಪಕ್ಷಕ್ಕೆ ನೀವು ಮತವನ್ನು ಚಲಾಯಿಸಿದ್ರೆ ಕನ್ನಡಿಗರ ಹಿತವನ್ನು ಕಾಯೋದಕ್ಕೆ ಸಾಧ್ಯ ಆಗುತ್ತೆ. ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಪಕ್ಷಗಳಿಗೆ ಮತವನ್ನ ಹಾಕಿದ್ರೆ ನೀವು ಅವರ ಕುಟುಂಬಕ್ಕೆ, ಅವರು ಈ ದೇಶವನ್ನ, ಈ ನಾಡನ್ನ, ಊರನ್ನ ಲೂಟಿ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಹಾಗಾಗಿ ಸಾಮಾನ್ಯ ಜನರ ಅಭ್ಯರ್ಥಿ ದೇವರಾಜ್ ಅವರು ಹಾಸನ ಲೋಕಸಭಾ ಕ್ಷೇತ್ರದ ಪ್ರಾಮಾಣಿಕ ಅಭ್ಯರ್ಥಿ, ಸಾಮಾನ್ಯ ಅಭ್ಯರ್ಥಿ, ನಿಮ್ಮ ಪ್ರಾದೇಶಿಕ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸಬೇಕು. ಆಗ ಮಾತ್ರ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನೀವು ಸೇರಿ ಅಧಿಕಾರವನ್ನು ಹಿಡಿಯೋದಕ್ಕಾಗುತ್ತೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಪಕ್ಷದ ಯಾತ್ರಿ ಗುರುತಿಗೆ ನೀವು ಮತವನ್ನು ಚಲಾಯಿಸಬೇಕು. ದೇವರಾಜ್ ಅವರಿಗೆ ನೀವು ಮತವನ್ನು ಚಲಾಯಿಸಬೇಕು. ಕನ್ನಡಿಗರು ಲೋಕಸಭೆಯಲ್ಲಿ ಹೋಗಿ ಧ್ವನಿಯನ್ನ ಮಾಡೋದಕ್ಕೆ ಕನ್ನಡಿಗರಿಗೆ ಬರಬೇಕಾದಂತ ಒಕ್ಕೂಟ ಸರ್ಕಾರದಿಂದ ಬರಬೇಕಾದಂತ ಅನುದಾನವನ್ನು ಪಡ್ಕೋಬೇಕು ಅಂದ್ರೆ ಕನ್ನಡಿಗರ ಪಕ್ಷಕ್ಕೆ ನೀವು ಮತವನ್ನು ಚಲಾಯಿಸಬೇಕು. ಕನ್ನಡಿಗರು ಈ ಗಡಿ ವ್ಯಾಖ್ಯೆಗಳಾಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಇವುಗಳಲ್ಲಿ ನ್ಯಾಯ ಪಡಿಬೇಕು ಅಂದ್ರೆ ನೀವು ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಮತವನ್ನು ಚಲಾಯಿಸಬೇಕು. ಹಾಗಾಗಿ ದೇವರಾಜ್ ಅವರಿಗೆ ನೀವು ಮತವನ್ನು ಚಲಾಯಿಸಿ, ಪ್ರಾಮಾಣಿಕ ಅಭ್ಯರ್ಥಿಯನ್ನು ಮತವನ್ನು ಚಲಾಯಿಸಿ, ಯಾತ್ರಿ ಗುರುತಿಗೆ ಮತವನ್ನು ಚಲಾಯಿಸಿ. ದರೋಡೆಕೋರರು, ಭ್ರಷ್ಟರು, ರಾಷ್ಟ್ರೀಯ ಪಕ್ಷಗಳಿಗೆ ನೀವು ಮತವನ್ನು ಯಾವುದೇ ಕಾರಣಕ್ಕೂ ಕೂಡ ಚಲಾಯಿಸಬಾರ್ದು. ಆಗ ಮಾತ್ರ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಮುಂದಾಗಿ ಲಂಚಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಸರ್ವೋದಯ ಕರ್ನಾಟಕ, ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಂಧುಗಳೇ. ಹಾಗಾಗಿ KRS ಪಕ್ಷದ ಕುರಿತು, ಬ್ಯಾಟರಿ ಕುರಿತು ಸಾಮಾನ್ಯ ಜನರ ಅಭ್ಯರ್ಥಿ ದೇವರಾಜ್ ಅವರಿಗೆ ನಿಮ್ಮ ಮತವನ್ನು ಚಲಾಯಿಸಿ ಈ ನಾಡನ್ನ ಲೂಟಿಕೋರರಿಂದ ಸಂರಕ್ಷಣೆ ಮಾಡಿ. ಈ ನಾಡನ್ನ, ಈ ರಾಜ್ಯವನ್ನ ಗಣಿಗಾರಿಕೆಗಳಿಂದ ಕೊಳ್ಳೆ ಹೊಡಿತಾ ಇರುವಂಥವ್ರು, ಹಾಗೆ ಈ ಅನುದಾನಗಳ ಮೂಲಕ ಕಮಿಷನ್ ದಂಧೆ ಮಾಡಿಕೊಂಡು ಕೊಳ್ಳೆ ಹೊಡಿತಾ ಇರುವಂಥವ್ರು, ಮತ್ತೆ ನಿಮಗೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಏನು ಗೌರವ ಕೊಡದೆ ನಿಮಗೆ ಅಲ್ಲಾಟ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಪ್ರತೀಕಾರವಾಗಿ ನೀವು ಮತವನ್ನು ಚಲಾಯಿಸಬೇಕು. ಒಂದು ಈಶ್ವರ ತೆಗೆದುಕೊಳ್ಳಕ್ಕೆ ಒಂದು ಯಾವುದಾದ್ರೂ ಅರ್ಜಿಯನ್ನ ಹಾಕಿದ್ರೆ ನಿಮಗೆ ಗೌರವ ಕೊಡದೆ, ನಿಮ್ಮ ಕುರ್ಚಿಯಲ್ಲಿ ಕೂರದೆ ಮಾತಾಡಿದಾಗೆ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇಂಥ ವ್ಯವಸ್ಥೆಯ ವಿರುದ್ಧ ನೀವು ಮತವನ್ನು ಚಲಾಯಿಸಬೇಕು. ಸಾಮಾನ್ಯರು ನಾವು ನೀವು ಒಂದಾಗಬೇಕು, ಜನಸಾಮಾನ್ಯರ ಅಧಿಕಾರವನ್ನು ಪಡಿಬೇಕಾಗಿದೆ. ನಮ್ಮ ಅಭ್ಯರ್ಥಿ ದೇವರಾಜ್ ಅವರು